ನಾವು ಗ್ರಾಮೀಣ ಪ್ರದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ವಿ, ನೀವು ಯಾವ ಪಕ್ಷದವರು? ನಾವು ಜೋಶಿ ಅವರ ಪಕ್ಷದವರದೇವಿ. ಮತ್ತು ಈ ಸರಿ ಹೆಂಗೆ ಮಾಡ್ತೀರಿ? ನಮಗೆ ನಮಗೆ ಎಷ್ಟು ಬೇಕಷ್ಟು ಅನ್ನ ಅಕ್ಕಿ ಅದು ಇದು ಎಲ್ಲ ಸಿಗಾಕತ್ತೈತೆ ಜರ, ಅದನ್ನು ತಿನ್ನೋ ಮುಂದೆ ಜೋಶಿ ಬ್ಯಾಡ್ ಅನ್ಸಾಕತ್ತೈತೆ ನಮ್ಗೆ ಅನ್ನುವಂಥ ಮಾತನ್ನು ಸಾರ್ವಜನಿಕರು ನಮ್ಮ ಗಮನಕ್ಕೆ ತರುವಂತಹ ಪರಿಸ್ಥಿತಿ ಇವತ್ತಿನ ದಿವಸ ನಿರ್ಮಾಣ ಆಗಿದೆ. ಅಂದರೆ ಸಾಮಾನ್ಯ ತಿಳುವಳಿಕೆ ಇರದೇ ಇರುವಂಥವರು ಕೂಡ ಈ ಜೋಶಿ ಅವರಿಂದ ನಮಗೆ ₹1 ನಮ್ಮ ಜೀವನದೊಳಗೆ ಸಿಕ್ಕಿಲ್ಲ, ಇವತ್ತಿನ ದಿವಸ ಬೇರೆ ಪಕ್ಷಗಳಿಂದ ನಮಗೆ ಸಿಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇರೋದನ್ನು ನೋಡಿಕೊಂಡಾಗ ಈಗಾಗಲೇ ಜೋಶಿಯವರ ಸೋಲು ಖಚಿತ ಆಗಿದೆ ಅಂತಕ್ಕಂತಹ ಭಾವನೆ ನಮ್ಮ ಸರ್ವೆಯಲ್ಲಿ ನಮಗೆ ಗೊತ್ತಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತೇವೆ. ರಾಜ್ಯದಲ್ಲಿ 2ನೇ ಹಂತದ ಲೋಕಸಭಾ ಚುನಾವಣೆಗೆ ವೇದಿಕೆ ಸಜ್ಜಾಗಿದೆ. ಈಗಾಗಲೇ ರಾಜಕೀಯ ನಾಯಕರು ಉತ್ತರ ಕರ್ನಾಟಕದ ಬಿಸಿಲಿನಲ್ಲಿ ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಬಂದು ಪ್ರಚಾರ ಮಾಡಿ ಹೋಗಿದ್ದಾಯಿತು. ಈ ನಡುವೆ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ರಾಜಕೀಯ ಬೆಳವಣಿಗೆಗಳು 2ನೇ ಹಂತದ ಚುನಾವಣೆಯ ಮೇಲೆ ಭಾರಿ ಪ್ರಭಾವ ಬೀರುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂತಹ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಯಾರು ಗೆಲ್ತಾರೆ ಅನ್ನೋದ್ರ ಬಗ್ಗೆನೂ ಭಾರಿ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಧಾರವಾಡ ಲೋಕಸಭಾ ಕ್ಷೇತ್ರ ಕಳೆದ 25 ವರ್ಷಗಳಿಂದ BJPಯ ಭದ್ರಕೋಟೆ ಅಂತ ಕರೆಸ್ಕೊಳ್ತಾ ಇರುವಂಥ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಹಾಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರೇ BJP ಅಭ್ಯರ್ಥಿ ಆಗಿದ್ದಾರೆ. ಅವರನ್ನು ಸೋಲಿಸಬೇಕು ಅಂತೇಳಿ ಲಿಂಗಾಯತ ಸಮುದಾಯದ ಪ್ರಭಾವಿ ಸ್ವಾಮೀಜಿ ದಿಂಗಾಲೇಶ್ವರ ಶ್ರೀಗಳು ಕೂಡ ಟೊಂಕ ಕಟ್ಟಿ ನಿಂತಿದ್ದಾರೆ. ಅವರ ವಿರುದ್ಧ ನಾಮಪತ್ರವನ್ನು ಕೂಡ ಸಲ್ಲಿಸ್ತಾರೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಿಂಗಾಲೇಶ್ವರ ಶ್ರೀಗಳ ಮನವೊಲಿಸಿ ನಾಮಪತ್ರ ವಾಪಸ್ ಪಡೀತಾರೆ. ಆದರೆ ಈಗ ದಿಂಗಾಲೇಶ್ವರ ಶ್ರೀಗಳು ಹೇಳಿರುವಂತಹ ಒಂದು ಮಾತು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ಲಬಹುದು ಅನ್ನೋದನ್ನು ತೋರಿಸ್ತಾ ಇದೆ ಮತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ಡವಡವ ಶುರು ಆಗಿದೆ ಅಂತಾನೆ ಹೇಳ್ಬಹುದು. ಗ್ರಾಮೀಣ ಭಾಗದಲ್ಲಿ ಹೋದಂಥ ಸಂದರ್ಭದಲ್ಲಿ ನಾವು ಜನಗಳನ್ನು ಮಾತಾಡಿಸಿದ್ವಿ, ನೀವು ಯಾವ ಪಕ್ಷದವರು ಅಂತ ಕೇಳಿದ್ವಿ. ಆಗ ಗ್ರಾಮೀಣ ಭಾಗದ ಜನತೆ ಹೇಳಿದ್ರು, ನಾವು BJP ಪಕ್ಷದವರು, ಜೋಶಿ ಪಕ್ಷದವರು ಅಂತ ಹೇಳಿದ್ರು. ಈ ಬಾರಿ ಯಾರು ಓಟ್ ಹಾಕ್ತೀರಾ ಅಂತ ನಾನು ಕೇಳಿದೆ. ಆಗ ಅವ್ರು ಹೇಳ್ತಾರೆ, ನಮಗೆ ಪ್ರತಿ ತಿಂಗಳು ಅನ್ನ ಅಕ್ಕಿ ಹಣ ಸಿಗ್ತಾ ಇದೆ, ಹೀಗಾಗಿ ನಮಗೆ ಜೋಶಿ ಅವರು ಬೇಡ ಅಂತ ಅನ್ನಿಸ್ತಾ ಇದೆ ನಮಗೆ ಅಂತ ಇದ್ದಾರೆ ಅಲ್ಲಿನ ಜನ ಅಂತೇಳಿ ದಿಂಗಾಲೇಶ್ವರ ಶ್ರೀಗಳು ಹೇಳ್ತಾ ಇದ್ದಾರೆ. ಅಂದರೆ ಅರ್ಥಾತ್ ಅನ್ನ ಅಕ್ಕಿ ದುಡ್ಡನ್ನು ಕೊಡ್ತಾ ಇರೋದು ಯಾರು? ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ನಮಗೆ ಅನ್ನ ಅಕ್ಕಿ ಹಣವನ್ನು ಕೊಡ್ತಾ ಇದೆ, ಹೀಗಾಗಿ ನಮಗೆ ಪ್ರಹ್ಲಾದ್ ಜೋಶಿ ಅವರು ಬೇಡ ಅಂತ ಅನ್ನಿಸ್ತಾ ಇದೆ ಅಂತ ಗ್ರಾಮೀಣ ಭಾಗದ BJP ಮತದಾರರು ಹೇಳ್ತಾ ಇದ್ದಾರೆ. ಅವರು ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತೀವಿ ಅಂತ ಹೇಳ್ತಿದ್ದಾರೆ ಅನ್ನೋ ಮಾತನ್ನ ದಿಂಗಾಲೇಶ್ವರ ಶ್ರೀಗಳು ಹೇಳ್ತಾರೆ. ಜೋಶಿಯಿಂದ ನಮಗೆ ₹1 ಸಿಗ್ತಾ ಇಲ್ಲ, ಆದರೆ ಕಾಂಗ್ರೆಸ್ ಪಕ್ಷದಿಂದ ನಮಗೆ ಅನ್ನ ಸಿಗ್ತಾ ಇದೆ, ಅಕ್ಕಿ ಸಿಗ್ತಾ ಇದೆ, ಹಾಲು ಕೊಡ್ತಾ ಇದ್ದಾರೆ, ಪ್ರತಿ ತಿಂಗಳು ಹಣ ಕೊಡ್ತಾ ಇದ್ದಾರೆ. ಇದೆಲ್ಲವನ್ನು ನೋಡಿದಾಗ ನಾವ್ಯಾಕೆ ಜೋಶಿಗೆ ಓಟ್ ಹಾಕಬೇಕು? ನಾವು ಜೋಶಿ ಅವ್ರಿಗೆ ಓಟ್ ಹಾಕೋದಿಲ್ಲ, ನಮ್ಗೆ ಯಾರು ಅನ್ನ ಅಕ್ಕಿ ಹಣ ಕೊಡ್ತಾ ಇದ್ದಾರೋ ಅವ್ರಿಗೆ ಓಟ್ ಹಾಕ್ತೀವಿ ಅಂತ ಅಲ್ಲಿನ ಜನ ಹೇಳ್ತಾ ಇದ್ದಾರೆ. ಹೀಗಾಗಿ ನಮ್ಮ ಸರ್ವೆನಲ್ಲಿ ಪ್ರಹ್ಲಾದ್ ಜೋಶಿ ಅವರು ಸೋಲ್ತಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಅನ್ನೋ ಮಾತನ್ನು ದಿಂಗಾಲೇಶ್ವರ ಶ್ರೀಗಳು ಹೇಳ್ತಾ ಇದ್ದಾರೆ. ದಿಂಗಾಲೇಶ್ವರ ಶ್ರೀಗಳ ನಾಮಿನೇಷನ್ ವಾಪಸ್ ಪಡೆದಾಗಲೇ ಸಿದ್ದರಾಮಯ್ಯನವರು ದಿಂಗಾಲೇಶ್ವರ ಸ್ವಾಮೀಜಿಯವ್ರಿಗೆ ಒಂದು ಮಾತನ್ನು ಹೇಳಿದ್ರಂತೆ, ನೀವು ನಗರ ಭಾಗದಲ್ಲಿ ಓಡಾಡಬೇಡಿ, ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಗಮನವನ್ನು ಕೊಡಿ, ಅಲ್ಲಿನ ಮತದಾರರನ್ನು ಮನವೊಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿಸಿ ಅನ್ನೋ ಮಾತನ್ನು ಸಿದ್ದರಾಮಯ್ಯನವರು ದಿಂಗಾಲೇಶ್ವರ ಶ್ರೀಗಳಿಗೆ ಹೇಳಿದ್ರು ಅನ್ನೋದು ಆವಾಗ ಚರ್ಚೆ ಆಗಿತ್ತು. ಈಗ ದಿಂಗಾಲೇಶ್ವರ ಶ್ರೀಗಳು ಕೂಡ ನಗರ ಪ್ರದೇಶಕ್ಕೆ ಹೋಗ್ತಾ ಇಲ್ಲ, ಗ್ರಾಮೀಣ ಭಾಗವನ್ನೇ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿನ ಜನರ ಮನವೊಲಿಸ್ತಾ ಇದ್ದಾರೆ ಅನ್ನೋದು ಅವರ ಮಾತುಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಅವರೇ ಹೇಳ್ತಾರಲ್ಲ, ನಾವು ಗ್ರಾಮೀಣ ಭಾಗದಲ್ಲಿ ಹೋಗಿದ್ದಾಗ ಅಲ್ಲಿನ ಜನಗಳನ್ನು ಮಾತಾಡಿಸಿದ್ವಿ, ನೀವು ಯಾವ ಪಕ್ಷದವರು ಅಂತ ಕೇಳಿದ್ವಿ, ಅವರು BJP ಅವರು ನಾವು ಅಂತ ಹೇಳ್ತಾರೆ. ಈ ಬಾರಿ ಯಾರಿಗೆ ಓಟ್ ಹಾಕ್ತೀರಾ ಅಂದರೆ ನಮಗೆ ಅನ್ನ ಅಕ್ಕಿ ನೀರು ಹಣ ಕೊಟ್ಟವ್ರು ನಾವು ಓಟ್ ಹಾಕ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಪ್ರಹ್ಲಾದ್ ಜೋಶಿ ಅವರು ಸೋಲ್ತಾರೆ ನಮ್ಮ ಸರ್ವೆನಲ್ಲಿ ಅಂತೇಳಿ ದಿಂಗಾಲೇಶ್ವರ ಶ್ರೀಗಳು ಹೇಳ್ತಾ ಇದ್ದಾರೆ. ಇದೆಲ್ಲವನ್ನು ನೋಡ್ತಾ ಇದ್ದರೆ ಪ್ರಹ್ಲಾದ್ ಜೋಶಿ ಅವರಿಗೆ ಕಳೆದ ಬಾರಿಯಂತೆ ಈ ಬಾರಿ ಸುಲಭ ಅಲ್ಲ. ಈ ಬಾರಿ ಅವರಲ್ಲಿ ಇಬ್ಬರನ್ನು ಎದುರಿಸಬೇಕಾಗತ್ತೆ. ಒಂದು ಸಿದ್ದರಾಮಯ್ಯ, ಮತ್ತೊಂದು ದಿಂಗಾಲೇಶ್ವರ ಶ್ರೀಗಳು. ಸಿದ್ದರಾಮಯ್ಯನವರು ಈಗಾಗಲೇ ಅವರ 5 ಗ್ಯಾರಂಟಿಗಳಿಂದ ಜನಮಾನಸವನ್ನು ಗೆದ್ದಿದ್ದಾರೆ, ಮಹಿಳೆಯರ ಮನಸ್ಸನ್ನು ಗೆದ್ದಿದ್ದಾರೆ, ಅಹಿಂದ ವರ್ಗದ ಮತದಾರರನ್ನು ಗೆದ್ದಿದ್ದಾರೆ. ಅಹಿಂದ ವರ್ಗದ ಮತಗಳು ಸಿದ್ದರಾಮಯ್ಯನವರ ಕಾರಣದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೋಗುತ್ತೆ. ಇದರ ನಡುವೆ ಪ್ರಭಾವಿ ಸಮುದಾಯದ ಸ್ವಾಮೀಜಿ ದಿಂಗಾಲೇಶ್ವರ ಶ್ರೀಗಳೇ ಪ್ರಹ್ಲಾದ್ ಜೋಶಿ ವಿರುದ್ಧ ತೊಡೆ ತಟ್ಟಿರೋದು. ಗ್ರಾಮೀಣ ಭಾಗದಲ್ಲಿ BJP ಮತದಾರರೇ ನಮಗೆ ಅನ್ನ ಅಕ್ಕಿ ಹಾಲನ್ನು ಕೊಟ್ಟವರು ಸಿದ್ದರಾಮಯ್ಯ ಅಂತ ಹೇಳ್ತಾ ಇರೋದು. ಇದೆಲ್ಲವನ್ನು ನೋಡ್ತಾ ಇದ್ದರೆ ಜೋಶಿ ಅವರಿಗೆ ಈ ಬಾರಿ ಧಾರವಾಡ ಲೋಕಸಭಾ ಕ್ಷೇತ್ರ ಕಬ್ಬಿಣದ ಕಡಲೆ ಆಗತ್ತೆ. ಜೋಶಿ ಅವರ ವಿರುದ್ಧ ಸ್ಪರ್ಧೆ ಮಾಡಿರುವಂತಹ ವಿನೋದ ಸೂಟಿ ಅವರಿಗೆ ದಿಂಗಾಲೇಶ್ವರ ಶ್ರೀಗಳ ಬಲ ಮತ್ತು ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಬಲ, ಈ 2 ಬಲ ಸಿಕ್ಕಿರೋದ್ರಿಂದ ಪ್ರಹ್ಲಾದ್ ಜೋಶಿ ಅವರು ಈ ಬಾರಿಯ ಚುನಾವಣೆಯಲ್ಲಿ ಸಖತ್ ಬೆವರಿಸಬೇಕು ಅನ್ನೋ ಮಾತುಗಳು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕೇಳಿ ಬರ್ತಿರೋದು. ನಿಜಕ್ಕೂ ಇದು ಪ್ರಹ್ಲಾದ್ ಜೋಶಿ ಅವರಿಗೆ
ಡವಡವ ಸೃಷ್ಟಿಸಿದೆ ಅಂತಾನೆ ಹೇಳ್ಬೋದು. ನಾವು ಗ್ರಾಮೀಣ ಪ್ರದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ವಿ, ನೀವು ಯಾವ ಪಕ್ಷದವರು? ನಾವು ಜೋಶಿ ಅವರ ಪಕ್ಷದವರದೇವಿ. ಮತ್ತು ಈ ಸರಿ ಹೆಂಗೆ ಮಾಡ್ತೀರಿ? ನಮಗೆ ನಮಗೆ ಎಷ್ಟು ಬೇಕೋ ಅಷ್ಟು ಅನ್ನ, ಅಕ್ಕಿ, ಅದು ಇದು ಎಲ್ಲ ಸಿಗಾಕತ್ತೈತೆ ಜರ, ಅದನ್ನು ತಿನ್ನೋ ಮುಂದೆ ಜೋಶಿ ಬ್ಯಾಡ್ ಅನ್ಸಾಕತ್ತೈತೆ ನಮ್ಗೆ ಅನ್ನುವಂಥ ಮಾತನ್ನು ಸಾರ್ವಜನಿಕರು ನಮ್ಮ ಗಮನಕ್ಕೆ ತರುವಂತಹ ಪರಿಸ್ಥಿತಿ ಇವತ್ತಿನ ದಿವಸ ನಿರ್ಮಾಣ ಆಗಿದೆ. ಅಂದ್ರೆ ಸಾಮಾನ್ಯ ತಿಳುವಳಿಕೆ ಇರದೇ ಇರುವಂಥವರು ಕೂಡ ಈ ಜೋಶಿ ಅವರಿಂದ ನಮ್ಗೆ ₹1 ನಮ್ಮ ಜೀವನದೊಳಗೆ ಸಿಕ್ಕಿಲ್ಲ, ಇವತ್ತಿನ ದಿವಸ ಬೇರೆ ಪಕ್ಷಗಳಿಂದ ನಮಗೆ ಸಿಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇರೋದನ್ನು ನೋಡಿಕೊಂಡಾಗ ಈಗಾಗಲೇ ಜೋಶಿಯವರ ಸೋಲು ಖಚಿತ ಆಗಿದೆ ಅಂತಕ್ಕಂತಹ ಭಾವನೆ ನಮ್ಮ ಸರ್ವೆಯಲ್ಲಿ ನಮಗೆ ಗೊತ್ತಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತೇವೆ.